ಆತ್ಮೀಯ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ರಾಜ್ ಚಿಂತನ್ ಅನ್ನುವಂತಹ ಒಂದು ಯುವಕ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಅವರ ಹೆಸರು ರಾಜ್ ಚಿಂತನ್ ಅಂತ. ಅವರ ವಿಡಿಯೋ ನೀವು ನೋಡಿರಬಹುದು. ಇಲ್ಲಿ ಫೋಟೋ ಹಾಕ್ತಾನೆ, ಇವರಾಗಿದ್ದಾರೆ. ವಿಷಯ ಏನು ಅಂತ ಕೇಳಿದ್ರೆ, ಇವರು ಮುಸಲ್ಮಾನರು ರಾಜ್ ಚಿಂತನ್ ಅನ್ನುವಂತಹ ಹಿಂದೂ ಹೆಸರು ಇಟ್ಕೊಂಡು ಮಾತನಾಡ್ತಾರೆ ಅಂತ. ಅದಕ್ಕೆ ನನಗೂ ಸಹ ಒಂದು ಡೌಟ್ ಆಯಿತು, ಏನಿದು ರಾಜ್ ಚಿಂತನ್ ಅವರ ಮಾತುಗಳು ಅಥವಾ ಅವರ ವಿಡಿಯೋಗಳು ತುಂಬ ಇಷ್ಟ ಆಗುತ್ತೆ ನನಗೆ. ನಾನು ನೋಡ್ತಾ ಇರ್ತೇನೆ, ಹೌದಾ ರಾಜ್ ಚಿಂತನ್ ಮುಸಲ್ಮಾನ್ರ ಅಂತ ಆಲೋಚನೆ ಮಾಡಿ ತುಂಬ ದಿವಸ ಆಯಿತು. ಆದರೆ ಇವತ್ತೊಂದು ವಿಡಿಯೋ ನೋಡಿದ್ದೆ ನಾನು, ಅವರೊಂದು ಪ್ರತಿಕ್ರಿಯೆ ಕೊಡುವಂತಹ ಒಂದು ವಿಡಿಯೋ. ಸಂಪೂರ್ಣವಾದಂತಹ ಮಾಹಿತಿ ನನಗೆ ಸಿಕ್ಕಲಿಲ್ಲ. ಆದರೆ ಅವರು ಹೇಳಿದಂತಹ ಮಾತು, ನನ್ನ ತಂದೆ ಮುಸಲ್ಮಾನರು. ಪುನಃ ಅವರ ಹತ್ರ ಕೇಳ್ತಾರೆ, ನೀವು ಮುಸಲ್ಮಾನ ಅಥವಾ ಹಿಂದೂ ಅಂತ. ತಂದೆ ಮುಸಲ್ಮಾನ ಅಂತ ಹೇಳ್ತಾರೆ. ರಾಜ್ ಚಿಂತನ್ ಅವರೇ, ನಿಮಗೆ ಅಥವಾ ನನಗೆ ತುಂಬಾ ನೀವು ಇಷ್ಟ. ಯಾಕೆಂತ ಕೇಳಿದ್ರೆ ನಿಮ್ಮ ವಿಡಿಯೋ ಇಷ್ಟ, ನಿಮ್ಮ ಮಾತುಗಳು ಇಷ್ಟ. ನಿಲುವುಗಳು ಯಾವತ್ತೂ ಮೊದಲ ಸ್ಥಾನದಲ್ಲಿ ಇರಬೇಕು. ಯಾಕೆಂತ ಕೇಳಿದ್ರೆ ಅವರು ಕೇಳುವಂತಹ ಮಾತು, ನೀವು ಮುಸಲ್ಮಾನ ಅಲ್ಲ ಹಿಂದೂ ಅಂತ. ರಾಜ್ ಚಿಂತನ್ ಅವರು ಹೇಳ್ತಾರೆ, ನನ್ನ ತಂದೆ ಮುಸಲ್ಮಾನ ಅಂತ. ರಾಜ್ ಚಿಂತನ್ ಅವರೇ, ನಿಮಗೆ ಒಂದು ನಿಲುವು ಏನು ಅಂತ ಕೇಳಿದ್ರೆ, ನೀವು ಹಿಂದೂ ಆದ್ರೆ ಹಿಂದೂ ಅಂತ ಹೇಳ್ಬೋದು, ಮುಸಲ್ಮಾನನಾದ್ರೆ ಮುಸಲ್ಮಾನ ಅಂತ ಹೇಳ್ಬೋದು. ಇದರಲ್ಲಿ ಏನು ತೊಂದರೆ ಇಲ್ಲ. ಅಥವಾ ತಪ್ಪು ನೀವು ಮಾಡಿದಾದರೆ ಅದು ತಪ್ಪೇ. ಅಥವಾ ನೀವು ಮುಸಲ್ಮಾನರಾಗಿ ಹಿಂದೂ ಹೆಸರಿನಲ್ಲಿ ನೀವು ರಾಜ್ಯ ಇಡೀ ಓಡಾಡೋದಾದ್ರೆ ಅದು ತಪ್ಪು ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋಗೆ ನೀವು ಉತ್ತರ ಕೊಡಬೇಕು. ಯಾಕೆಂತ ಕೇಳಿದ್ರೆ, ನಿಮ್ಮ ಚಾನಲಲ್ಲಿ ನಾನು ನೋಡಿದ್ದೇನೆ, ಈ ವಿಡಿಯೋ ಏನು ನೀವು ಹಾಕಿದ್ದೀರಿ ಅಂತ ನಾನು ಸರ್ಚ್ ಮಾಡಿದಾಗ ವಿಡಿಯೋನು ಹಾಕಿಲ್ಲ ಈ ವಿಷಯದಲ್ಲಿ. ರಾಜ್ ಚಿಂತನ್ ಅವರೇ, ಒಬ್ಬ ಮುಸಲ್ಮಾನ ಎದೆ ಎತ್ತಿ ಹೇಳ್ತಾನೆ, ಎದೆ ತೊಟ್ಟು ಹೇಳ್ತಾನೆ ನಾನು ಮುಸಲ್ಮಾನ ಅಂತ. ಒಬ್ಬ ಹಿಂದೂ ಅವನು ಹೇಳ್ತಾನೆ, ನಾನು ಎದೆಗೆ ಕೈಗೆ ಇಟ್ಟುಕೊಂಡು ಹೇಳ್ತಾನೆ ನಾ ಹಿಂದೂ ಅಂತ. ಯಾಕೆ ನಿಮ್ಗೆ ಈ ವಿಷಯದಲ್ಲಿ ಒಂದು ಸಂಶಯ? ನೀವು ಹಿಂದುವೋ ಅಲ್ವೋ ಅಥವಾ ಮುಸಲ್ಮಾನನೋ ಎಲ್ವಾಗ ಯಾಕೆ ನಿಮ್ಗೆ ಒಂದು ಸಂಶಯ ಅಂತ ಗೊತ್ತಿಲ್ಲ? ಅಥವಾ ನೀವು ಜನರಿಗೆ ನೀವು ಮಂಗ ಮಾಡ್ತಾ ಇದ್ದೀರಾ? ಪರ್ಸನಲ್ ಆಗಿ ನನಗೆ ನೀವು ಗೊತ್ತಿಲ್ಲ, ಆದರೆ ನಿಮ್ಮ ವಿಡಿಯೋ ನೋಡಿದ್ದೆ, ನಿಮ್ಮ ಮಾತೆಲ್ಲ ಕೇಳ್ತಾ ಇದ್ದೆ. ಆದರೆ ಇವಾಗ ಒಂದು ಸಂಶಯ ರೀತಿಯಲ್ಲಿ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ. ಅದಕ್ಕೆ ನೀವು ಉತ್ತರ ಕೊಡಲೇಬೇಕು. ನೀವು ಮುಸಲ್ಮಾನರು ಅನ್ನೋದಾದರೆ ಮುಸಲ್ಮಾನರು ಅಥವಾ ಹಿಂದೂ ಆದರೆ ಹಿಂದೂ, ಯಾವುದು ಅಂತ ಒಂದು ಕನ್ಫರ್ಮ್ ಮಾಡಿ, ಜನರಿಗೆ ಅರ್ಥ ಆಗಲಿ. ಇದರ ಉತ್ತರ ನೀವು ಕೊಡ್ತೀರಿ ಅಂತ ನಾನು ಭಾವಿಸ್ತೇನೆ. ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ.